ಒಮ್ಮೆ ಉಂಡವ ಯೋಗಿ ಇಮ್ಮೆ ಉಂಡವ ಭೋಗಿ 3 ಸಲ ಉಂಡವ ರೋಗಿ 4 ಸಲ ಉಂಡವನನ್ನು ನನಗೆ ಸರ್ ಹೇಳ್ತಿದ್ರು. ಸೊ ಅವಾಗ ಅದು ತಿಳಿತಿರ್ಲಿಲ್ಲ ಸರ್ ಇದನ್ನ ಯಾಕೆ ಹೇಳ್ತಾರ, ಬಾಯ್ಪಟ್ ಮಾಡಿಸ್ಬಿಟ್ಟಿದ್ರು. ನಮಸ್ಕಾರ ಫ್ರೆಂಡ್ಸ್, ಹೆಂಗದಿರ ಎಲ್ರು? ಹೋಪ್ ಆರಾಮದಿರ ಅಂತ ಹೇಳಿ ತಿಳ್ಕೊಂಡಿನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿದ್ಯಾ ಕ್ರಿಯೇಟ್ಸ್. ಸೊ ನಿನ್ನೆ ನಾನು ಒಂದು ವೆಯ್ಟ್ ಲಾಸ್ ಟಿಪ್ಸಿಂದ ಇನ್ ಕನ್ನಡ ಅದನ್ನು ಒಂದು ವಿಡಿಯೋನ ಪೋಸ್ಟ್ ಮಾಡಿದ್ದೆ. ಸೊ 5 ಟಿಪ್ಸ್ ನಂದು ಹೋಮ್ ರೆಮಿಡಿ, ಆಮೇಲೆ ನಾನೇನೆಲ್ಲ ಫಾಲೋ ಮಾಡ್ತೀನಿ ಟಿಪ್ಸ್ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಸೊ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಬಂತು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಮೇಲೆ ಅನ್ನಿಸ್ತು ಕೆಲವೊಬ್ರು ಅದಕ್ಕೆ ಕಮೆಂಟ್ ಮಾಡ್ಯಾರ, ನೆಕ್ಸ್ಟ್ ನಿಮ್ಮದು ವೆಯ್ಟ್ ಲಾಸಿಂದ ಇನ್ನಷ್ಟು ವಿಡಿಯೋಸ್ ಶೇರ್ ಮಾಡಿರಿ ಅಂಥೇಳಿ ನೆಕ್ಸ್ಟ್ ಕಮೆಂಟ್ ಮಾಡ್ಯಾರ ನಂಗೆ. ಸೊ ಅದಾಯಿತು. ಅದಕ್ಕೆ ನಾನೇನು ಮಾಡಿದೆ, ನೆಕ್ಸ್ಟ್ ನಾನು ಇದಕ್ಕೂ ಮೊದಲು ಏನು ಮಿಸ್ಟೇಕ್ಸ್ ಮಾಡಿದ್ದೆ, ಸೊ ಆ ಮಿಸ್ಟೇಕ್ಸ್ ಬಗ್ಗೆ ಮಾತಾಡಿದ್ರೆ ಆಯ್ತು. ನಾನು ಮಾಡಿರೋ ಮಿಸ್ಟೇಕ್ಸ್ ಮೇ ಬಿ ನಿಮ್ಮಲ್ಲಿ ಯಾರಾದ್ರೂ ಮಾಡಿರ್ಬೋದು. ಸೊ ಆ ಮಿಸ್ಟೇಕಿಂದನೇ ನಂದು ವೆಯ್ಟ್ ಪುಟ್ ಆನ್ ಆಯ್ತು ಅಂತಂದು ಹೇಳಬೇಕಾಗಿತ್ತು. ಹಾಗಾಗಿ ಅದನ್ನು ವೆಯ್ಟ್ ಲಾಸಿಂದನ ರಿಲೇಟೆಡ್ನು ಅನಿಸುತ್ತೆ. ಮತ್ತು ಮಿಸ್ಟೇಕ್ಸನ್ನು ಇನ್ನು ಮುಂದೆ ಯಾರೆಲ್ಲ ಆ ಥರ ಮಿಸ್ಟೇಕ್ಸ್ ಮಾಡಾಕ್ತಾರೋ ಅವ್ರು ಅಲ್ಲಿಗೆ ಅದನ್ನು ಸ್ಟಾಪ್ ಮಾಡ್ಬೋದು ಅಂಥೇಳಿ ಅನಿಸಿ, ಸೊ ನಾನು ಕೆಲವೊಂದಿಷ್ಟು ನಾನು ಮಾಡಿರೋ ಮಿಸ್ಟೇಕ್ಸನ್ನು ನೋಟ್ ಡೌನ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದು ನಿಮ್ಗೆಲ್ಲರಿಗೂ ಹೇಳಬೇಕು ಅಂಥೇಳಿ ಹಾಗಾಗಿ ಈಗ ಈ ವಿಡಿಯೋನ ಮಾಡತ್ತೀನಿ. ಬರ್ರಿ ನಾನು ಏನೇನು ಮಿಸ್ಟೇಕ್ಸ್ ಮಾಡಿದ್ದೆ ಅಂಥೇಳಿ ನೋಡ್ಕೊಂಬರೋಣ ಅಂತ. ಮೊದಲನೇ ಮಿಸ್ಟೇಕ್ಸ್ ಬಂದು ನಾನು ಮೀಲ್ಸನ್ನ ಭಾಳ ಸ್ಕಿಪ್ ಮಾಡ್ತಿದ್ದೆ. ನಾನು ಇಲ್ಲ ಊಟ ಮಾಡಿದ್ರೆ ಭಾಳ ದಪ್ಪ ಆಗ್ತೀನಿ, ಊಟನೇ ಮಾಡೋದು ಬೇಡ, ಸುಮ್ಮನೆ ಈಗ ಹೆವಿ ಊಟ ತಿಂದೆ ದಪ್ಪ ಆಗಕತ್ತೀನಿ ಅನ್ನೋದೊಂದು ನನ್ನ ಮೈಂಡ್ ಒಳಗೆ ಫಿಕ್ಸ್ ಆಗಿಬಿಟ್ಟಿತ್ತದು. ಆವಾಗ ಏನು ನಾನು ಮಾಡ್ತಿದ್ದೆ, ಮ್ಯಾಕ್ಸಿಮಮ್ ಊಟನೇ ಬಿಟ್ಬಿಟ್ಟಿದ್ದೆ. ನಾನು ಬೇಬಿ ಆಗೋಕ್ಕಿಂತ ಮುಂಚೆ ಎಲ್ಲ ನಾರ್ಮಲ್ ಇತ್ತು. ಸೆಕೆಂಡ್ ಬೇಬಿ ಆದ ತಕ್ಷಣ ವೇಟ್ ಗೇನ್ ಆಗೋಣ ನನಗೆ ಒಂಥರ ಡಿಪ್ರೆಷನ್, ಒಂಥರ ನಾ ಎಷ್ಟು ದಪ್ಪಾಗಿನಿ, ನಾ ಹಿಂಗೆ ಯಾಕಾಗಿನಿ ಅನ್ನೋರ್ಗತೆ ಅನ್ನಿಸಿ ಎಷ್ಟೊಂದು ಸತಿ ಊಟ ಬಿಡ್ತಿದ್ದೆ ನಾನು. ಅವಾಗೆಲ್ಲ ನಂಗೆ ಮನ್ಯಾಗ ಬೈಯೋರು, ನೀ ಊಟ ಬಿಟ್ಟಂದ್ರೆ ಪಾಪುಗೆ ಹಾಲು ಕುಡಿಸ್ಬೇಕಾದ್ರೆ ಹಾಲು ಕೈ ಹಾಕವ, ಊಟ ಬಿಡಬೇಡ ಅಂತ ಭಾಳ ಬೈತಿದ್ರು. ಆದರೂ ನನಗೊಂಥರ ಅನ್ನಿಸಿ ಊಟನೇ ಬಿಡ್ತಿದ್ದೆ. ಆಮೇಲೆ ಅವ ಎಂದು ಫೀಡಿಂಗ್ ಮಾಡಿಸೋದು 1 ವರ್ಷ ಆಯ್ತು ಅವನಿಗೆ ಫೀಡಿಂಗ್ ಮಾಡೋದು ಬಿಟ್ಟು. ಸೊ ಅದ ನಂತರ ಈಗಂತೂ ಫೀಡಿಂಗ್ ಮಾಡಿಸೋದೇ ಇಲ್ಲ. ಸೊ ಇನ್ಮೇಲೆ ನಾನು ಊಟ ಬಿಡ್ಬೋದಲ್ಲ ಅನ್ನಿಸಿ ಇನ್ನೂ ಜಾಸ್ತಿ ಊಟ ಬಿಡೋಕೆ ಟ್ರೈ ಮಾಡಿದೆ. ನಾನು ಊಟ ಬಿಡ್ತಿದ್ದೆ, ಮ್ಯಾಕ್ಸಿಮಮ್ ಊಟ ಬಿಡೋದು. ಆಮೇಲೆ ಏನು ಅನ್ನಿಸ್ತು, 1 ದಿನ 2 ದಿನ ಸರಿ ಹಿಂಗೆ ಅಂತಂದು 10-15 ದಿನ 1 ತಿಂಗಳು ಹೋಯ್ತಲ್ಲ. ಆಮೇಲೆ ಏನು ಅನ್ನಿಸ್ಬಿಡ್ತಿತ್ತು, ಎಲ್ಲ ಫುಲ್ ವೀಕ್ನೆಸ್ ಫೀಲ್ ಅನ್ನಿಸಿ ಏನಾರು ತಿನ್ಬೇಕು ಅನ್ನಿಸ್ತು, ಒಂದು ಕ್ರೇವಿಂಗ್ಸ್ ಜಾಸ್ತಿ ಆಯ್ತು ನನಗೆ. ಅವರಿಗೆ ಫೋನ್ ಮಾಡಿ ಹೇಳ್ತಿದ್ದೆ, ಬರಬೇಕಾದ್ರೆ ಏನಾರು ತೊಗೊಂಡು ಬರ್ರಿ ತಿನ್ನಕ್ಕಂತ ಹೇಳಿ ಅವರಿಗೆ ಫೋನ್ ಮಾಡಿ ಹೇಳ್ತಿದ್ದೆ. ಅವ್ರು ಏನಾರು ಹಿಂಗೆ ಸ್ನ್ಯಾಕ್ಸ್ ತಂದು ಕೊಡ್ತಿದ್ರು. ಸೊ ಇಲ್ಲಿ ನಾನು ಊಟ ಬಿಟ್ಟು ವೆಯ್ಟ್ ಲಾಸ್ ಮಾಡ್ಬೇಕಂತ ಹೇಳಿ ಕಟ್ಟಿ ಊಟ ಮಾಡಿ ಫುಲ್ ಮ್ಯಾಕ್ಸಿಮಮ್ ಊಟನ ಸ್ಕಿಪ್ ಮಾಡ್ತಿದ್ದೆ. ಆಮೇಲೆ ಏನು ಮಾಡ್ತಿದ್ದೆ, ಏನಾರು ಸ್ನ್ಯಾಕ್ಸ್ ತೊಗೊಂಡು ಬಂದು ಕೊಡ್ರಿ ಅಂತ ಆ ಸ್ನ್ಯಾಕ್ಸನ್ನು ತಿಂತಿದ್ದೆ ನಾನು. ಈಗ ನಾವು ಊಟ ಬಿಟ್ಟು ಏನು ಪ್ರಯೋಜನ ಆಗಲೇ ಇಲ್ಲ ನನಗೆ. ಯಾಕಂದ್ರೆ ಇಲ್ಲಿ ನಾನು ಹೊರಗಡೆಯಿಂದ ಸ್ನ್ಯಾಕ್ಸ್ ತಿಂತಿದ್ದೆ, ಹೊಟ್ಟೆ ಹಶುವಾಗಿ ವೀಕ್ನೆಸ್ ಫೀಲ್ ಅನ್ನಿಸಿ ತಲೆ ಸುಸ್ತಾಗೋದು ಈ ಥರ ಎಲ್ಲ ನನಗೆ ಬಹಳ ಆಯ್ತು ಅವಾಗ ಊಟ ಬಿಡೋದಕ್ಕೆ. ಮತ್ತು ಹಿಂಗೆ ಕೈಯೆಲ್ಲ ಜುಮ್ ಹಿಡಿಯೋಕೆ ಸ್ಟಾರ್ಟ್ ಅದು ನನಗೆ ಊಟ ಬಿಟ್ಟು ಕೂಡಲೇ. ಆಮ್ಯಾಗ ಮತ್ತೆ ಎಲ್ಲರೂ ಭಯಕತ್ತಣ ಬೇಡ ಸರಿ ಅಂತಂದು ಅದನ್ನು ನಾನು ಅಲ್ಲಿಗೆ ಸ್ಟಾಪ್ ಮಾಡಿದೆ. ಸೊ ಅದಕ್ಕೆ ನಾನು ಹಿಂದಿನ ವಿಡಿಯೋ ಒಳಗೆ ಹೇಳೀನಿ, ಊಟನ ನಾವು ಸ್ಕಿಪ್ ಮಾಡಬಾರ್ದು. ಸ್ಕಿಪ್ ಮೀನ್ಸ್ 16-8 ಮಾಡ್ಯಾರಲ್ಲ, 16 ಅಂದ್ರೆ ನೈಟ್ ನಾವು ರಾತ್ರಿ ಊಟ ಮಾಡ್ತೀವಿ. ರಾತ್ರಿ ನಾವು 10 ಗಂಟೆಗೆ ಊಟ ಮಾಡ್ತೀವಿ ಅಂತ ಹೇಳ್ಕೊರಿ. 10 ಗಂಟೆ ಬದಲಿನ 7 ಗಂಟೆಗೆ ಊಟ ಮಾಡಿಬಿಡ್ರಲ್ಲ. 7 ಗಂಟೆಗೆ ಊಟ ಮಾಡಿರಿ. 7 ಅಂತ ಬೆಳಗ್ಗೆ 7 ತನಕ 12 ತಾಸು ಪ್ಲಸ್ ಅದಕ್ಕೆ 4 ಅವರ್ಸ್ ಆ್ಯಡ್ ಮಾಡಿರಿ. ಎಷ್ಟು ಆಗ್ತಲ್ಲ, 10 ಗಂಟೆ 10 ಗಂಟೆಗೆ ನೀವು ಊಟ ಟಿಫಿನ್ ಮಾಡ್ಬೋದು ಬೆಳಗ್ಗೆ. ನಿಮ್ಗೆ ಅಲ್ಲಿ 16 ಅವರ್ಸ್ ಆರಾಮ್ಸೆ ಸಿಕ್ಬಿಡ್ತೈತೆ. ಯಾಕಂದ್ರೆ ನಾವು ಮಲ್ಕೊಂಡಿರ್ತೀವಿ, ಮಲ್ಕೊಂಡಾಗ ನಮ್ಮ ಹಶುನೂ ಆಗಿದ್ದು ಫೀಲೂ ಆಗಂಗಿಲ್ಲ. ಆಮೇಲೆ ನಿಮ್ಗೆ ರಾತ್ರಿ ಊಟ ಬಿಡೋದು ನೆಸೆಸಿಟಿ ಇಲ್ಲ. ಯಾಕಂದ್ರೆ ನೀವು 7 ಗಂಟೆ ಒಳಗೆ ಊಟ ಮಾಡ್ಕೊಂಡ್ಬಿಡ್ರಿ. ಸೊ ಇದು ಒಂದು ಭಾಳ ಮೇಜರ್ ಅಂತಲೇ ಹೇಳ್ತೀನಿ. 16 ಅವರ್ಸ್ ನಿಮ್ಗೆ ಫಾಸ್ಟ್ ಸಿಗ್ತದ್ರೆ ನಿಮ್ಮ ಬಾಡಿ ಏನಾಗ್ತೈತಿ, ಅವಾಗ ನಿಮ್ದು ಏನು ಎಕ್ಸ್ಟ್ರಾ ಏನು ಬಾಡಿ ಒಳಗೆ ಫ್ಯಾಟ್ ಇರ್ತೈತಲ್ಲ ಅದನ್ನು ಎನರ್ಜಿ ಆಗಿ ಕನ್ವರ್ಟ್ ಮಾಡಿಕೊಂಡು ಅದು ನಿಮ್ಗೆ ಬೆಳಗ್ಗೆ 10 ಗಂಟೆ ತನಕ ನಿಮ್ಗೆ ಹೆಲ್ಪ್ ಆಗುತ್ತದು. ಅದೊಂದು. ಆಮೇಲೆ ಮಿಸ್ಟೇಕ್ ನಂಬರ್ 2 ಹೇಳ್ತೀನಿ. ಸೊ ಮಿಸ್ಟೇಕ್ ನಂಬರ್ 2 ಏನು ಮಾಡ್ತಿದ್ದೆ ಅಂದ್ರೆ, ರೈಸ್ ತಿಂದ್ರೆ ಚಪಾತಿ ತಿಂದ್ರೆ ವೆಯ್ಟ್ ಗೇನ್ ಆಗ್ತೈತೆ ಅಂತ ಹೇಳಿ ಒಂದ್ಸತಿ ಏನು ಮಾಡಿದೆ, ಫಸ್ಟ್ ರೈಸ್ ಸ್ಕಿಪ್ ಮಾಡಿದೆ. ರೈಸೇ ತಿನ್ನೋದು ಬೇಡ, ಬರೀ ಚಪಾತಿನೇ ತಿಂದ್ರಾತಂತಂದು ಒಂದಿಷ್ಟು ಏನು ಮಾಡಿದೆ, ಒಂದಿಷ್ಟು ದಿನ ರೈಸ್ ಬಿಟ್ಟು ಬರೀ 2 ಚಪಾತಿನೇ ತಿನ್ಕೊತಾನೆ ಬಂದೆ. 2 ಅಥವಾ 3 ಹಿಂಗೆ ಚಪಾತಿನೇ ತಿನ್ಕೊತ ಬಂದೆ. ಆಮೇಲೆ ಇಲ್ಲ ಮತ್ತೊಂದು ಒಂದಿಷ್ಟು ಜನ ಹೇಳಿಕೊಳ್ಳಿ, ಇಲ್ಲ ಚಪಾತಿ ತಿಂದ್ರೆ ವೆಯ್ಟ್ ಗೇನ್ ಆಗ್ತೈತಿ ಅಂತ ಹೇಳಿ ರೈಸ್ ತಿನ್ರಿ. ರೈಸ್ ಲೈಟ್ ಆಗಿ ಇರ್ತೈತಿ, ಜಲ್ದಿನ ನಿಮಗೆ ಡೈಜೆಷನ್ ಆಗ್ತೈತಿ, ಡೈಜೆಸ್ಟ್ ಆಗಿ ನಿಮಗೆ ಜಲ್ದಿ ಇದು ಆಗ್ತೈತಿ. ಹಾಗಾಗಿ ನೀವು ರೈಸ್ ಊಟ ಮಾಡ್ರಿ, ಚಪಾತಿ ಬಿಡ್ರಿ ಅಂತ ಹೇಳಂದ್ರು. ಆಮೇಲೆ ನಾ ಏನು ಮಾಡಿದೆ, ಒಂದಿಷ್ಟು ದಿನ ಚಪಾತಿ ಬಿಟ್ಟೆ ರೈಸ್ ತಿನ್ನಕತ್ತೆ. ಸೊ ಅದಕ್ಕೂ ನಂಗೆ ಏನು ಯೂಸ್ ಆಗಲೇ ಇಲ್ಲ. 10 ದಿನ ಈ ಥರ ಮಾಡಿದೆ. ನಾನು ಮಾಡಿದ ತಕ್ಷಣ ಏನಾಯ್ತು, ಸರಿ 1 kg 2 kg ನಂದು ಕಡಿಮೆ ಅನ್ನಿಸಿ
ಮತ್ತೆ ಗೇನ್ ಆಯ್ತು ಅದು. ನಾನು ಮತ್ತೆ ವಾಪಸ್ ತಿನ್ನಕ್ಕೆ ಸ್ಟಾರ್ಟ್ ಮಾಡಿದ್ದಲ್ಲ 2, ಮತ್ತೆ ನಂದು ವೆಯ್ಟ್ ಗೇನ್ ಆಗಕ್ಕೆ ಬಂತು. ಸೊ ಅವಾಗ ಅದು ಕ್ರ್ಯಾಶ್ ಡಯಟಿಂಗ್ ಅದು ನಮಗೆ ಬಾಡಿಗೆ ಪನಿಷ್ಮೆಂಟ್ ಅಂತಲೇ ಹೇಳ್ತೀನಿ ನಾನು ಅದನ್ನು. ಅದಂತೂ ಮಾಡೋಕೆ ಹೋಗ್ಬೇಡ್ರಿ. ಬ್ಯಾಲೆನ್ಸ್ಡ್ ಫುಡ್ಡು ತಿನ್ನಿರಿ. ಅದಕ್ಕೆ ಲಾಸ್ಟ್ ವೀಡಿಯೋ ಒಳಗೆ ಹೇಳೀನಿ, ಬ್ಯಾಲೆನ್ಸ್ಡ್ ಫುಡ್ ಅಂದ್ರೆ 1 ಮೀಲ್ ಹೆವಿ ತಿಂದ್ರೆ 1 ಮೀಲ್ ಲೈಟ್ ಹಂಗೆ ತಿನ್ನಬೇಕು. ಇದು ಬ್ಯಾಲೆನ್ಸ್ಡ್ ಆಗಿ ಇರುತ್ತೆ. ಆಮೇಲೆ ಊಟ ಮಾಡಬೇಕಾದ್ರೆ ಏನದು ಕ್ಯಾಲೋರಿ ಡೆಫಿಸಿಟ್ ಅಂತೇಳಿ ಹೇಳಿನಿ. ಕ್ಯಾಲೋರಿನ ನಾವು 4 ಇಡ್ಲಿ ತಿನ್ನೋ ಬದಲು 2 ಇಡ್ಲಿ ತಿನ್ನಿರಿ. 2 ಚಪಾತಿ ಒಂದಿಷ್ಟು ಅನ್ನ ಊಟ ಮಾಡ್ತೀರಿ ಅಂದ್ರೆ 1 ಚಪಾತಿ ಒಂದಿಷ್ಟು ಅನ್ನ ಊಟ ಮಾಡಿರಿ. ಈ ಥರ ಕ್ಯಾಲೋರಿ ಡೆಫಿಸಿಟ್ ಮಾಡಿದ್ರೆ 100% ವೇಟ್ ರೆಡ್ಯೂಸ್ ಆಗುತ್ತೆ. ಈ ಕ್ಯಾಲೋರಿ ಡೆಫಿಸಿಟ್ ಬಗ್ಗೆ ಯಾರು ಮಾತಾಡಿಲ್ಲ ಹೇಳ್ರಿ ನೀವು ನನಗೆ. ಕ್ಯಾಲೋರಿ ಡೆಫಿಸಿಟ್ ಮೇನ್ ಇಂಪಾರ್ಟೆಂಟ್ ವೇಟ್ ಲಾಸ್ ಒಳಗೆ. ಇದು ನಾನು ಕಂಡುಕೊಂಡಿರುವಂಥ ಸತ್ಯ. ನಿಮಗೆ ನಂದು ಡೆಲಿವರಿ ಆದ ತಕ್ಷಣ ಒನ್ ಇಯರದ್ದು ನಾನು ನಿಮಗೆ ಫೋಟೋ ಹಾಕ್ತೀನಿ. ಅಂದರೆ ಹೋದ ವರ್ಷದ್ದು ಫೋಟೋ ಹಾಕ್ತೀನಿ. ನಂದು ಈಗ 2.5 ವರ್ಷನವ ನನ್ನ ಮಗ. ನಿಮಗೆ ಹೋದ ವರ್ಷದ್ದು ನಾನು ಫೋಟೋ ಹಾಕಿರ್ತೀನಿ, ನೀವು ನೋಡ್ರಿ. ಎಷ್ಟು ನಾನು ದಪ್ಪ ಇದ್ದೆ ಅಂದ್ರೆ ನೀವು ನಂಬಕ್ಕಾಗಂಗಿಲ್ಲ. ಅಂದರೂ ಈಗ ಈ ವರ್ಷ ಅಂದರೂ ಈಗ 1-2 ಮಂತ್ಸ್ ಆಯ್ತು ಸೀರಿಯಸ್ ಆಗಿ ತೊಗೊಂಡು ಮಾಡಾಕತ್ತೀನಿ ಸ್ವಲ್ಪ. ಈಗ ನೀವೇ ನೋಡ್ಬೋದು ಒಂದು ಸ್ವಲ್ಪ ಎಲ್ಲ. ಇದು ಆ್ಯಕ್ಚುಲಿ ಹಳೆ ಟಾಪ್ ಇದು. ಸೊ ಇದು ಈಗ ಬಂದೈತಿ. ಇದನ್ನೇ ಹಾಕ್ಕೊಂಡು ವಿಡಿಯೋ ಮಾಡ್ಬೇಕಂತ ಹೇಳಿ ಇದನ್ನು ಈಗ ಎಷ್ಟು ಇದು ಅನ್ನಿಸ್ತು. ಫುಲ್ ಟೈಟಾಗಿ ಡ್ರೆಸ್ ಬರ್ತಿರ್ಲಿಲ್ಲ ಇದು ಮೊದಲು. ಈಗ ಇದನ್ನೇ ಹಾಕ್ಕೊಂಡು ವಿಡಿಯೋನ ಮಾಡಾಕತ್ತೀನಿ. ಇನ್ನು ಥರ್ಡ್ ಮಿಸ್ಟೇಕ್ ಏನಂದ್ರೆ ಓವರ್ ಆಗಿ ಎಕ್ಸಸೈಸ್ ಮಾಡೋದು. ಥರ್ಡ್ ಮಿಸ್ಟೇಕ್ ನಾ ಹಿಂಗೆ ಮಾಡಿದೆ. ಇಲ್ಲ, ಕೆಲವೊಂದಿಷ್ಟು ವಿಡಿಯೋಸ್ ಎಲ್ಲ ನೋಡಿ ಓವರ್ ಎಕ್ಸಸೈಸ್ ಮಾಡಿದ್ರೆ ಬಾಡಿ ವೆಯ್ಟ್ ಕಡಿಮೆ ಆಗ್ತೈತಿ ಅಂತ ಹೇಳ್ತೀವಿ ಅಂತಂದೆಲ್ಲ ನೋಡ್ತಿದ್ನಲ್ಲ ವಿಡಿಯೋಸ್. ನೋಡಿ ಏನು ಮಾಡಿದೆ, ಓವರಾಗಿ ದಿನ ಒಂದು 10 ದಿನ ಮಾಡಿದೆ. ಓವರಾಗಿ ಎಕ್ಸಸೈಸ್ ಮಾಡಿದೆ. ಅದಕ್ಕೆ ನಂಗೆ ಎಲ್ಲ ಬಾಡಿ ಎಲ್ಲ ಪೇನ್ ಆಗಿ ಸುಸ್ತು ಫೀಲ್ ಆಗಕತ್ತೆ. ನಂಗೆ ಫುಲ್ ಸುಸ್ತು, ಒಟ್ಟ ಕಾಲೆಲ್ಲ ನೋವು. ಓವರ್ ಎಕ್ಸಸೈಸ್ ಮಾಡಿದ್ದಕ್ಕೆ ಕಾಲೆಲ್ಲ ನೋವು. ಹಾಗಾಗಿ ಅದೂ ನನಗೆ ಬಹಳ ಪನಿಷ್ಮೆಂಟ್ ಆಯ್ತು ನನ್ನ ಬಾಡಿಗೆ ಅದನ್ನು ಮಾಡೋದ್ರಿಂದ. ಅದ್ರ ಬದಲಿನ ನಾವು ಲೈಟಾಗಿ ಒಂದು ಊಟ ಆದ ತಕ್ಷಣ ಒಂದು 15 ನಿಮಿಷ ವಾಕ್ ಮಾಡಿರಿ. 15 ನಿಮಿಷ ನಿಮ್ಗೆ ವಾಕ್ ಮಾಡೋಕೆ ಆಗದೆ ಇದ್ರೂ ಮನೆಯೊಳಗೆ ನನ್ನಂಥ ಮಕ್ಳಂತೂ ಇರತ್ತಾರೆ. ಅವ್ರ ಜೊತೆಗೆ ನೀವು ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿರಿ. 100% ನಿಮಗೆ ವಾಕಿಂಗ್ ಅಲ್ಲೇ ನಿಮಗೆ ಎಕ್ಸಸೈಸ್ ಸಿಕ್ಬಿಡುತ್ತೆ. ಆಮೇಲೆ ಒಂದು 10 ನಿಮಿಷ ನಿಮ್ಗೆ ಈಗ ಪಾಸಿಬಲ್ ಯೋಗ ಮಾಡಿರಿ. ಯೋಗ ಮಾಡೋದ್ರಿಂದ ಎಲ್ಲರಿಗೂ ಹೆಲ್ತ್ ಬೆನಿಫಿಟ್ಸ್ ಭಾಳ ಅದಾವು. ನಾನು ಆನ್ ಆ್ಯಂಡ್ ಆಫ್ ಮಾಡ್ತೀನಿ. ನಾನು ರೆಗ್ಯುಲರಾಗಿ ಮಾಡೋದಿಲ್ಲ. ನನಗೆ ಯಾವಾಗ ಫ್ರೀ ಅನ್ನಿಸ್ತೈತಿ ಯಾವಾಗ ನನಗೆ ಇವತ್ತು ಟೈಮ್ ಐತಿ ನನಗೆ ಇವತ್ತು ಮಾಡ್ಬೇಕು ಅನ್ನಿಸಿದಾಗ ನಾನು ಯೋಗ ಮಾಡಿರ್ತೀನಿ. ನಾ ಇದನ್ನು ಅಷ್ಟೊಂದೇನು ಸೀರಿಯಸ್ ಆಗಿ ತೊಗೊಂಡು ಅಷ್ಟೆಲ್ಲ ಇದ್ರಲ್ಲಿ ಡೈಲಿ ಮಾಡಲೇಬೇಕು ಅಂತ ಹೇಳಿ ಏನೂ ಮಾಡೋದಿಲ್ಲ. ಡೈಲಿ ಎಕ್ಸಸೈಸ್ ಅಂತೂ ನನ್ನ ಮಕ್ಕಳ ಜೋಡಿಗೆ ನನಗೆ ಆಗೇ ಬಿಟ್ಟಿರ್ತೈತಿ. ಅದೇ ನನಗೆ ದೊಡ್ಡ ಎಕ್ಸಸೈಸ್. ಅದ್ರ ಹೊರತು ನಾನೇನು ಮಾಡೋಂಗಿಲ್ಲ. ಇನ್ನೇನು ಹೆವಿ ಏನಾರ ಒಂದು ಸ್ವಲ್ಪ ಮಧ್ಯಾಹ್ನ ಊಟ ಮಾಡಿದಾಗ ಹೆವಿ ಏನಾರ ಅನ್ನಿಸ್ತಂದ್ರೆ ಇಲ್ಲೇ ಮನೆಯೊಳಗಿನ ಒಂದು 10 ರೌಂಡ್ ಹಾಕಿಬಿಡ್ತೀನಿ. ಸೊ ಒಂದು 15 ನಿಮಿಷ ವಾಕ್ ಮಾಡಿದ್ರೆ ಅಲ್ಲಿಗೆ ನಮಗೆ ಎಕ್ಸಸೈಸನ್ನು ಮಾಡ್ದಂಗೆ ಆಗುತ್ತೆ. ಇನ್ನು ಮಿಸ್ಟೇಕ್ ನಂಬರ್ 4 ಹೇಳ್ಬೇಕಂದ್ರೆ, ನಮ್ಮ ಮೊದಲು ಭಾಳ ಇದನ್ನೇ ಮಾಡ್ತಿದ್ದೆ, ಕಂಪೇರಿಂಗ್ ಅದರ್ಸ್ ಅಂತ ಹೇಳಿ. ನಾನು ಯಾವ್ದಾರ ಇನ್ಸ್ಟಾಗ್ರಾಮ್ ಒಳಗೆ ರೀಲ್ಸ್ ಅದು ನೋಡಿದಾಗ ಅವರೆಲ್ಲ ಎಷ್ಟು ಚಂದ ಇದಾರಲ್ಲ, ನಾವು ಹಿಂಗಿರ್ಬೇಕಲ್ಲ ಅಂತಂದು ಮತ್ತು ನಾನು ಹಳೆಯ ಫೋಟೋಸ್ ಎಲ್ಲ ನೋಡ್ತಿದ್ದೆ ಮದುವೆ ಆಗೋಕ್ಕಿಂತ ಮುಂಚೆ. ಅವನ್ನೆಲ್ಲ ಫೋಟೋಸ್ ನಿಮಗೆ ಹಾಕ್ತೀನಿ. ಈಗ ಆ ಫೋಟೋಸ್ ಎಲ್ಲ ನೋಡ್ತಿದ್ದೆ. ಅವಾಗ ಅನ್ನಿಸಿದ್ದು ಅವಾಗ ಎಷ್ಟು ಚಂದ ಇದೆ, ತೆಳ್ಳಗೆ ಇದ್ದೆ. ಈಗ ನೋಡು ಮದುವೆ ಆಗಿ ಮಕ್ಕಳು ಮಾಡ್ಕೊಂಡು ಎಷ್ಟು ದಪ್ಪಾಗಿನಿ ಅಂತ ಹೇಳಿ ಅನ್ನಿಸಿ ಅದನ್ನು ನನಗೆ ಭಾಳ ಮಾನಸಿಕ ಆದಂಗೆ ಆಗ್ಬಿಟ್ಟಿತ್ತು ನಂಗೆ. ಯಾರ್ದಾರ ಹಿಂಗೆ ಇಲ್ಲ ನೋಡಿ, ನಾನು ಡೆಲಿವರಿ ಆದವರು ಕೆಲವೊಬ್ರು ಒಟ್ಟ ಜಾಸ್ತಿ ಪುಟ್ ಆನ್ ಆಗಿರಂಗೆ ಇಲ್ಲ. ವೇಟ್ ಆಲ್ರೆಡಿ ಎಷ್ಟು ಮೊದಲು ಹೆಂಗಿರ್ತಾರೆ ಹಾಗೆ ಆಗಿಬಿಟ್ಟಿರ್ತಾರೆ ಅವ್ರು. ಒಂದು 3 ಮಂತ್ಸ್ ಆದ ತಕ್ಷಣ ನಮ್ದು ಯಾಕೆ ಆಗಂಗಿಲ್ಲಪ್ಪ, ನಮ್ದು ಎಂಥದ್ದು ರೈತ ಬಾಡಿ ಅಂತ ಹೇಳಿ ಎಷ್ಟೊಂದು ಸತಿ ಅನಿಸಿತ್ತು ನನಗೆ. ಸೊ ಅದು ಒಬ್ರೊಬ್ರದ್ದು ಬಾಡಿ ನೇಚರ್ ಇನ್ನೊಬ್ರ ಜೊತೆಗೆ ನಾವು ಅದನ್ನು ಕಂಪೇರ್ ಮಾಡ್ಕೊಳ್ಳೋದು ಮೊದಲು ಬಿಡಬೇಕು. ಇದು ಬಿಗ್ಗೆಸ್ಟ್ ಮಿಸ್ಟೇಕ್ ಅಂತಲೇ ಹೇಳ್ಬೋದು. ಅದು ಮಾಡೋದ್ರಿಂದ ಏನಂದ್ರೆ ಏನೂ ಸಿಗೋದೇ ಇಲ್ಲ. ಅದ್ರ ಬದಲಿ ನಾವು ನಾವೇ ಗ್ರೇಟ್ ಅಲ್ಲ ಅಂತ ಹೇಳಿ ನಾವು ತಿಳ್ಕೊಂಡಿವಿ ಅಂದ್ರೆ ನಾವು ಇನ್ನೊಬ್ರ ಜೊತೆ ಕಂಪೇರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲೇ ಇಲ್ಲ. ಇದನ್ನು ನಾವು ಈ ಮಿಸ್ಟೇಕ್ನ ಭಾಳ ಸತಿ ಮಾಡಿದ್ದು ಮ್ಯಾಕ್ಸಿಮಮ್. ಈ ಮಿಸ್ಟೇಕ್ ಮಾಡಿ ಎಲ್ಲರ ಕಡೆನೂ ಬಯಸ್ಕೊಂಡೆ ನಾನು. ನೀ ಹಿಂಗ್ಯಾಕೆ ಮಾಡ್ತಿ ಅಂತ ಹೇಳಿ ಎಲ್ಲರೂ ಎಷ್ಟು ಬೈತಿದ್ರು ನನಗೆ. ಅವ್ರದ್ದು ಲೈಫ್ ಅವರಿಗೆ, ನಿಮ್ಮದು ಲೈಫ್ ನಿಮ್ಗೆ, ನೀವು ಅವ್ರ ಜೊತೆಗೆ ಯಾಕೆ ಕಂಪೇರ್ ಮಾಡ್ಕೊತೀರಿ ಅಂತ ಹೇಳಿ ಈ ಥರ ಅನ್ನಿಸಿ ಹೌದಲ್ಲ ಅಂತ ಹೇಳಿ ಅನಿಸಿ ನನಗೆ ಅನ್ನಿಸಿ ನಾನೇ ಇನ್ಯಾಕೆ ಇನ್ನೊಬ್ರ ಜೊತೆ ಕಂಪೇರ್ ಮಾಡ್ಕೊಳ್ಳೋದು. ನನ್ನಲ್ಲೇ ಒಂದಿಷ್ಟು ಬೇರೆ ಇರದೇ ಇರುವಂಥವು ನನ್ನ ಹತ್ರ ಅದಾವು. ಸೊ ನಾನೇ ಗ್ರೇಟ್ ಅಲ್ಲ ಅಂದ್ಕೊಂಡು ನನಗೆ ನಾನೇ ಮೋಟಿವೇಶನ್ ಮಾಡಿಕೊಂಡು, ಸೆಲ್ಫ್ ಮೋಟಿವೇಶನ್ ಅನ್ನೋದು ಭಾಳ ಇಂಪಾರ್ಟೆಂಟ್ ವೆಯ್ಟ್ ಲಾಸ್ ಜರ್ನಿ ಒಳಗೆ. ಇನ್ನು ಅದೇ ಮಿಸ್ಟೇಕ್ ನಂಬರ್ 5 ಅಂದ್ರೆ ಎಕ್ಸ್ಪೆಕ್ಟಿಂಗ್ ಫಾಸ್ಟ್ ರಿಸಲ್ಟ್ ಅಂತ ಹೇಳಿ.
ಈಗ ಕೆಲವೊಬ್ರದ್ದು ನಾವು ವಿಡಿಯೋಸ್ ನೋಡಿದಾಗ 1 ತಿಂಗಳದೊಳಗೆ 10 kg ವೆಯ್ಟ್ ಲಾಸ್ ಮಾಡಿದೆ, ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತೇಳಿ ಎಲ್ಲ ಹೇಳ್ತಿರ್ತಾರೆ. ಸೊ ಅವರೆಲ್ಲ ಹೆಂಗೆ ಮಾಡ್ತಾರಪ್ಪ ವೆಯ್ಟ್ ಲಾಸ್ ಅಂತೇಳಿ ಅನಿಸ್ತಿತ್ತು ನನಗೆ. ನಮಗೆ ಯಾಕೆ ಆಗಂಗಿಲ್ಲ ಇಷ್ಟು ಜಲ್ದಿ ವೆಯ್ಟ್ ಲಾಸ್, ನಾವು ಎಲ್ಲ ಟ್ರೈ ಮಾಡ್ತೀವಲ್ಲ, ನಮಗೆ ಯಾಕೆ ಆಗೋಲ್ಲ ವೆಯ್ಟ್ ಲಾಸ್ ಅಂತೇಳಿ ಅನಿಸಿ ಅದು ಫಾಸ್ಟಾಗಿ ಜಲ್ದಿನ ರೆಡ್ಯೂಸ್ ಆಗಲಿ ನಮ್ಮದು ವೆಯ್ಟ್ ಅಂಥೇಳಿ ಭಾಳ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಿದ್ದೆ. ಅದು ಈಗ 1 ಮಂತ್ ಆಯ್ತು ನಾನು ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡಿ. ಸೊ ಈಗ ನಂದು ವೆಯ್ಟ್ ಲಾಸ್ ಕಡಿಮೆ ಆಗಿರ್ತೈತೆ ನೋಡು ಅಂಥೇಳಿ ಅದನ್ನೇನು ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ, ಆವಾಗ ನಮ್ದು ಎಕ್ಸ್ಪೆಕ್ಟೇಷನ್ ಲೆವೆಲ್ ಅದು ರೀಚ್ ಆಗದೆ ಇದ್ರೆ ನಮಗೆ ಡಿಸಪಾಯಿಂಟ್ ಆಗೇ ಆಗ್ತೈತೆ 100%. ಸೊ ಇದನ್ನಂತರೂ ಮಾಡೋಕ್ಕೆ ಹೋಗ್ಬೇಡ್ರಿ. ಅವಾಗ ನಾವು ಡಿಮೋಟಿವೇಟ್ ಮಾಡಿಕೊಂಡು ಯಾಕೆ ಬೇಕು ಬಿಡು ವೆಯ್ಟ್ ಲಾಸ್ ಅಂಥೇಳಿ ನಾವು 100% ವೆಯ್ಟ್ ಲಾಸ್ ಮಾಡೋದನ್ನು ಸ್ಕಿಪ್ ಮಾಡ್ತೀವಿ. ಸೊ ಇದು ಮೇಜರ್ ಆಗಿ ಇದನ್ನು ಮಾಡ್ಲಿಕ್ಕೆ ಹೋಗಬೇಡ್ರಿ. 1 ದಿನಕ್ಕೆ 2 ದಿನಕ್ಕೆ ಆಗುವಂಥದ್ದಲ್ಲ. ಆ್ಯಸ್ ಐ ಟೋಲ್ಡ್ ನಾನು ಲಾಸ್ಟ್ ವಿಡಿಯೋ ಒಳಗೆ ಹೇಳೀನಿ, ವೆಯ್ಟ್ ಲಾಸ್ ಅನ್ನೋದು 1 ದಿನ 2 ದಿನ ಅಥವಾ 1 ತಿಂಗಳದೊಳಗೆ ಆಗುವಂಥದ್ದಲ್ಲ ಅಲ್ಲ. ಇದಕ್ಕೆ ಟೈಮ್ ಬೇಕು. ಇದಕ್ಕೆ ಎಷ್ಟು ಟೈಮ್ ತೊಗೊಂಡಿರ್ತೈತಿ ಅಷ್ಟು ಟೈಮು ನಮ್ದು ವೆಯ್ಟ್ ಲಾಸ್ ಆಗೋಕ್ಕೂ ತೊಗೊಂತೈತಿ. ಇದು 100% ಇದು ನಾನು ಅನುಭವಿಸಿರುವಂಥದ್ದನ್ನು ನಿಮಗೆ ಹೇಳಕತ್ತೀನಿ. ಆವಾಗ ನೀವು ಪ್ಲೀಸ್ ಎಕ್ಸ್ಪೆಕ್ಟೇಷನ್ ಅನ್ನೋದು ಇಟ್ಕೋಬೇಡ್ರಿ. ಜಲ್ದಿನ ನಮ್ಮದು ವೆಯ್ಟ್ ಲಾಸ್ ಆಗಲಿ ಅನ್ನೋದು ಒಂದು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಹೋಗಬೇಡ್ರಿ. ಇನ್ನು ಮಿಸ್ಟೇಕ್ ನಂಬರ್ 4 ಅಂತಂದ್ರೆ, ಇದು ಎಲ್ಲರೂ ಮಾಡಿರ್ಬೋದು ಅನ್ಕೊಂತೀನಿ, ನಾನು ಭಾಳ ಮಾಡೀನಿ ಇದನ್ನು. ನಾನು ಏನು ಮಾಡ್ತಿದ್ದೆ, ನಮ್ಮ ಮನೆಯವ್ರ ಜೊತೆ ಯಾವಾಗ ಒಮ್ಮೊಮ್ಮೆ ಕ್ಲಾಶ್ ಆದಾಗ ಏನಾರ, ಇಲ್ಲ ನನ್ನ ಮಕ್ಕಳ ಸಲುವಾಗಿ ಏನಾರ ಬೇಜಾರಾದಾಗ, ಏನಪ್ಪ ಅಂತೇಳಿ ಮೂಡ್ ಆಫ್ ಆದಾಗ ಅವಾಗ ಏನು ಮಾಡ್ತಿದ್ದೆ, ಕ್ರೇವಿಂಗ್ಸ್ ಆಗ್ತಿತ್ತು ನಂಗೆ. ಅವಾಗ ಏನಾರು ತಿಂದ್ಬಿಡ್ಬೇಕು, ನಡಿಯ ಕಡೆ ಏನಾಯ್ತು ಲೈಫ್ ಒಳಗೆ, ತಿಂದು ಚೆಂದಾಗಿ ಹೋದ್ರೆ ಆತು ನಡಿ ಅಂತೇಳಿ ಹಿಂಗೆ ತಿಳ್ಕೊಂಡು ಏನು ಮಾಡ್ತಿದ್ದೆ, ಸಿಟ್ಟು ಬಂದಾಗ ಏನಾರು ತಿನ್ನೋದು ಸ್ಕಿಪ್ ಮಾಡಿಬಿಡ್ತಿದ್ದೆ ನಾನು. ನಡಿ ಕ್ರ್ಯಾಶ್ ಡಯಟ ಬೇಡ, ಏನು ಬೇಡ, ಸಾರಿ ಈ ಡಯಟು ಬೇಡ, ಏನು ಬೇಡ, ಇದು ಬೆಳಗ್ಗೆ ಎದ್ದು ಇದನ್ನು ಕುಡಿತೀವಲ್ಲ ಅದು ಯಾವುದು ಬೇಡ ಅಂಥೇಳಿ ಅನ್ನಿಸಿ ಸುಮ್ಮನೆ ಏನಾರು ತಿಂದ್ಬಿಡೋದು ಮಾಡ್ತಿದ್ದೆ. ಎಮೋಷನ್ಸ್ ಕಂಟ್ರೋಲ್ ಮಾಡೋಕ್ಕೆ. ಎಮೋಷನ್ಸ್ ಕಂಟ್ರೋಲನ್ನು ತಿಂದು ನಾನು ಕಂಟ್ರೋಲ್ ಮಾಡ್ಕೊತಿದ್ದೆ ಎಮೋಷನ್ಸ್. ನನಗೆ ಸಿಟ್ಟು ಬಂದಾಗ ಅದು ನಡಿ ಬ್ಯಾಡ ಅಂತಂದು ಅವಾಗ ಒಂದು ಏನಾರು ತಿನ್ನೋದು, ಮತ್ತು ಮೂಡ್ ಆಫ್ ಆದಾಗ ಒಂದು ಏನಾರು ತಿನ್ನೋದು, ಕ್ಲೈಮೇಟ್ ಮೂಡಿ ಇದ್ದಾಗ ಅವಾಗ ಒಂಥರ ಏನೋ ತಿನ್ಬೇಕಂದ್ರೆ ಆ ಥರ ಮಾಡಿ ಏನಾಗ್ತಿತ್ತು ನನಗೆ, ವೆಯ್ಟ್ ಲಾಸ್ ಮಾಡಿ ಯೂಸೇ ಸಿಗಲಿಲ್ಲ ನಂಗೆ. ಅಷ್ಟೆಲ್ಲ ನಂಗೆ ಕಷ್ಟಪಟ್ಟು ಮಾಡಿ ಮತ್ತು ಇಂಥದ್ದೆಲ್ಲ ತಿಂದು ನಂಗೆ ಏನೂ ಯೂಸ್ ಆಗಲಿಲ್ಲ. ಇದು ಒಂದು ಮಿಸ್ಟೇಕ್ಸ್ ಎಲ್ಲರೂ ಮಾಡುವಂಥದ್ದು. ಬಟ್ ಅದ್ರ ಬದಲಿ ಆಮೇಲೆ ಅದು ಒಂದು ಆಗ್ತಿತ್ತು, ತಿಂದ ಮೇಲೆ ನಾ ಯಾಕಾರ ತಿಂದಿನಪ್ಪ ಇವನ್ನೆಲ್ಲ, ನಾ ಇಷ್ಟೆಲ್ಲ ಮಾಡಿ ಏನು ಪ್ರಯೋಜನ ಆತ ಅಂತೇಳಿ ಮತ್ತು ಗಿಲ್ಟೂ ಭಾಳ ಕಾಡ್ತಿತ್ತು ನನಗೆ. ಸೊ ನಿಮಗೂ ಹಿಂಗೆ ಆಗ್ತಿತ್ತೇನ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ. ಇನ್ನು ಮಿಸ್ಟೇಕ್ ನಂಬರ್ 7, ಇದನ್ನು ಎಲ್ಲರೂ ಮಾಡ್ತಾರೆ. ಎಲ್ಲರೂ ಮ್ಯಾಕ್ಸಿಮಮ್ ಈ ಜಗತ್ತೊಳಗೆ ಎಷ್ಟು ಜನ ಅದಾರೆ, ಎಷ್ಟು ಜನ ಸ್ಮಾರ್ಟ್ಫೋನ್ ಯೂಸ್ ಮಾಡ್ತಾರೆ ನೋಡಿ, ಎಲ್ಲರೂ ಈ ಮಿಸ್ಟೇಕ್ಸ್ ಮಾಡ್ತಾರೆ. ಇವನ್ ನಾನು ಮಾಡ್ತೀನಿ. ಈಗ ಒಂದು ಸ್ವಲ್ಪ ಕಡಿಮೆ ಮಾಡತ್ತೀನಿ ಅಂತಂದ್ರೆ ಹೇಳ್ತೀನಿ. ಏನಪ್ಪ ಅಂದ್ರೆ ಲೇಟ್ ನೈಟ್ ಫೋನ್ ನೋಡೋದು, ಬಹಳ ತನಕ ಫೋನ್ ನೋಡ್ಕೊತ ಕೂಡೋದು. ನೀವು ನೋಡ್ಬೋದು ಈಗ ನಂದೆಲ್ಲ ಅಂಡರ್ ಐ ಎಲ್ಲ ಡಾರ್ಕ್ ಬಂದವು, ಡಾರ್ಕ್ ಲೈನ್. ಅದು ಲೇಟ್ ನೈಟ್ ಫೋನ್ ನೋಡೋದಕ್ಕೆ ಅದು ಟೆನ್ಷನ್ ಆಗ್ಬಿಡ್ತೈತಿ. ಲೇಟ್ ನೈಟ್ ಫೋನ್ ನೋಡೋದು, ಮಿಡ್ ನೈಟ್ವರೆಗೂ ಫೋನ್ ಸ್ಕ್ರೋಲ್ ಮಾಡ್ಕೊಂತ ನೆಕ್ಸ್ಟ್ ಡೇ ಮಾರ್ನಿಂಗ್ ಏನಾಗ್ಬಿಡ್ತಿತ್ತು ನಮಗೆ, ಇನ್ನೂ ನಿದ್ದೆ ಐತಿ ಅನ್ನೋರ್ ಗತೆ ಫೀಲ್ ಆಗ್ತಿತ್ತು ಮತ್ತು ಟಯರ್ಡ್ ಫೀಲ್ ಆಗ್ತಿತ್ತು. ಸೊ ಹಿಂಗೆಲ್ಲ ಫೀಲ್ ಆಗೋದ್ರಿಂದ ನಮ್ಗೆ ಶುಗರ್ ತಿನ್ಬೇಕನ್ನೋ ಕ್ರೇವಿಂಗ್ಸ್ ಜಾಸ್ತಿ ಆಗುತ್ತೆ. ಅವಾಗ ಏನು ಮಾಡಿಬಿಡ್ತಿದ್ದೆ, ಬೆಳಗ್ಗೆ ಡಿಟಾಕ್ಸ್ ಡ್ರಿಂಕ್ ಕುಡಿಯೋ ಬದಲಿನ ಚಹಾ ಕುಡಿದ್ಬಿಡ್ತಿದ್ದೆ ನಾನು. ಆ ಥರ ಹಂಗಾದಾಗ ಅದೂ ನಮ್ಗೆ ಅದು ವೇಸ್ಟ್. ಇದನ್ನೆಷ್ಟೆಲ್ಲ ನಾವು ಕಷ್ಟಪಟ್ಟು ವೆಯ್ಟ್ ಲಾಸ್ ಸಲುವಾಗಿ ಇದನ್ನೆಲ್ಲ ಮಾಡಿದಾಗ ಈ ಥರ ನಾವು ಲೇಟ್ ನೈಟ್ವರೆಗೂ ನಾವು ಫೋನ್ ನೋಡ್ಕೊತಾನೆ ಕುಂತು ಬೆಳಗ್ಗೆ ಎದ್ದ ತಕ್ಷಣ ನಮ್ಗೆ ಸ್ಲೀಪಿ ಮೂಡು, ಟಯರ್ಡು ಆ ಥರ ಇದ್ದಾಗ ನಾವು ಏನಾದರೂ ಟೀ ಅದು ಕುಡಿದು ಬಿಟ್ರೆ ನಾವು ವೆಯ್ಟ್ ಲಾಸ್ ಮಾಡಿ ಏನೂ ಯೂಸ್ ಇಲ್ಲ. ಇದು ಬಿಗ್ಗೆಸ್ಟ್ ಮಿಸ್ಟೇಕ್ ಅಂತಲೇ ಹೇಳ್ಬೋದು. ಇದನ್ನು ನಾನು ಮಾಡಿದ್ದೆ, ಬಟ್ ಈಗ 100% ಬಿಟ್ಟಿ ಅಂತಲೇ ಹೇಳ್ತೀನಿ. ಆಲ್ಮೋಸ್ಟ್ ಬಿಟ್ಟಿನಿ ಈಗ ನಾನು ಅದನ್ನು ಮಾಡೋದಿಲ್ಲ. ಸೊ ಇದಿಷ್ಟಾಗಿತ್ತು ನನ್ನ ಮಿಸ್ಟೇಕ್ಸ್ ಅಂತಲೇ ಹೇಳ್ತೀನಿ. ಈ ಮಿಸ್ಟೇಕ್ಸ್ ನೀವು ಯಾರ್ಯಾರೆಲ್ಲ ಮಾಡಾಕತ್ತೀರಿ ದಯವಿಟ್ಟು ಇವತ್ತಿಗೆ ಇದನ್ನು ಸ್ಟಾಪ್ ಮಾಡಿರಿ. ಸ್ಟಾಪ್ ಮಾಡಿ ನಿಮಗೆ ಎಷ್ಟು ಸತಿ ಹೇಳಿದ್ರು ನಾನು ಅದೇ ಮಾತೇ ಹೇಳ್ತೀನಿ, ಒಂದೇ ಒಂದು ಮಾತು ಹೇಳೋದು, ವೆಯ್ಟ್ ಲಾಸ್ ಅನ್ನೋದು 1 ದಿನದೊಳಗೆ ಆಗುವಂಥದ್ದು ಅಲ್ವೇ ಅಲ್ಲ. ಒಂದು ದಿನದೊಳಗೂ ಆಗೋದಿಲ್ಲ, 1 ವಾರ ಒಳಗೂ ಆಗೋದಿಲ್ಲ, 1 ತಿಂಗಳೊಳಗೂ ಆಗೋದಿಲ್ಲ. ಕನ್ಸಿಸ್ಟೆನ್ಸಿ ಈಸ್ ಮೋರ್ ಇಂಪಾರ್ಟೆಂಟ್ ಇನ್ ವೆಯ್ಟ್ ಲಾಸ್ ಅಂತ ನಾ ಹೇಳ್ತೀನಿ. ಇದು ನಾನು ನಂಬಿರುವಂಥ ಸೂತ್ರ. ನೀವು ಇವತ್ತು ಮಾಡಿದ ಒಂದು ವಾರ ತನಕ ಮಾಡ್ತೀರಿ, 1 ವಾರ ಆದಮೇಲೆ ಇರ್ಲಿ ಬಿಡು, 1 ವಾರ ಮಾಡಿನಲ್ಲ ಇವತ್ತು ಬಿಟ್ರಾತು, ಇವತ್ತೊಂದು ದಿನ ಚಹಾ ಕುಡಿದ್ರಿ ನಂಗೆ ಇಲ್ಲಿ ಬಿಡ ಅಂತಂದು ಮತ್ತೆ ನೀವು ಚಹಾ ಕುಡಿತಾರಲ್ಲ, ನೀವು 1 ವಾರ ಮಾಡೋದು ಅಷ್ಟೇ, ನೀವು 1 ದಿನ ಚಹಾ ಕುಡಿದು ಅಷ್ಟೇ, ಎಲ್ಲ ಒಂದೇ. ಮೇನ್ ಆಗಿ ಶುಗರ್ ಮತ್ತು ಸಾಲ್ಟು, ಆಯಿಲಿ ಇವು 3 ಫುಲ್ ಕಡಿಮೆ ಮಾಡಿಬಿಡ್ರಿ. ಶುಗರ್ ಅಂತೂ ಸ್ಕಿಪ್ಪ ಮಾಡಿಬಿಡ್ರಿ. ನಾ ಈಗ ಏನು ಮಾಡಿ ನಮ್ಮ ಮನೆಯೊಳಗೆ
ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡು ಬಂದಿಟ್ಟಿನಿ. ಈವನ್ ಚಾಕು ಅದನ್ನು ಹಾಕ್ತೀನಿ, ಅಡುಗೆಗೂ ಅದನ್ನು ಹಾಕ್ತೀನಿ, ಎಲ್ಲದಕ್ಕೂ ಅದನ್ನು ನನ್ನ ಮಕ್ಳಿಗೆ ಹಾಲು ಕುಡಿಸ್ಬೇಕಾದ್ರೂ ಸಹಿತ ನಾನು ಆರ್ಗ್ಯಾನಿಕ್ ಬೆಲ್ಲನ ಹಾಕಿ ಹಾಲು ಕೊಡೋದು. ಅದನ್ನು ನೀವು ಮಾಡಿರಿ. ಶುಗರ್ ಬಿಟ್ಟೇ ಬಿಡ್ರಿ. ಶುಗರ್ ಅದಕ್ಕೆ ರೇಟೂ ಜಾಸ್ತಿ ಐತಿ, ಅದನ್ನು ಯಾಕೆ ತೊಗೊಂಡು ಬರ್ತೀರಿ ಶುಗರ್? ಅದನ್ನು ಬಿಟ್ಟು ಬೆಲ್ಲ ಯೂಸ್ ಮಾಡಿರಿ. ಬೆಲ್ಲದಿಂತ ಏನೂ ಇದು ಆಗಂಗಿಲ್ಲ, ಸೈಡ್ ಎಫೆಕ್ಟ್ಸ್ ಏನೂ ಇಲ್ಲ. ಹಾಗಾಗಿ ಇಷ್ಟು ನಾನು ಮಾಡಿರುವಂಥ ಮಿಸ್ಟೇಕ್ಸ್. ಸೊ ಇನ್ನು ಏನೇನು ಮಿಸ್ಟೇಕ್ಸ್ ಮಾಡೀನಿ ಎಲ್ಲ ನಾನು ಏನು ಮಾಡ್ತೀನಿ ಮರಿತೀನಿ ಅಂತ ಹೇಳಿ ನೋಟ್ ಡೌನ್ ಮಾಡಿ ಇಟ್ಕೊಂಡಿನಿ. ಆಮೇಲೆ ಇನ್ನೊಂದೇನು ಮಾಡಿ, ಕೆಲವೊಂದಿಷ್ಟು ಸಪ್ಲಿಮೆಂಟ್ಸ್ ತೊಗೊಂಡಿದ್ದೆ ನಾನು ವೆಯ್ಟ್ ಲಾಸಿನ ಸಲುವಾಗಿ. ಅದನ್ನು ವಿಡಿಯೋ ಒಳಗೆ ಶೇರ್ ಮಾಡ್ಬೋದು ಬಿಡ್ಬೋದು ಗೊತ್ತಿಲ್ಲ ನನಗೆ. ಕೆಲವೊಂದಿಷ್ಟು ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೆ, ಅದು ಬಕ್ವಾಸ್, ಅದು ಏನಂದ್ರೆ ಏನು ಯೂಸ್ ಆಗಲಿಲ್ಲ. ಅದು ಇನ್ನಷ್ಟು ನಂದು ಅಷ್ಟು ದಪ್ಪ ಆಗ್ಬಿಟ್ಟಿತ್ತು ನನ್ನ ಫೇಸ್. ಅದು ವೆಯ್ಟ್ ಲಾಸ್ ಸಪ್ಲಿಮೆಂಟ್ ತೊಗೊಳೋದಂದ್ರೆ ಏನು ಸಪ್ಲಿಮೆಂಟ್ ತೊಗೊಂಡ್ರು ಏನು ಯೂಸ್ ಇಲ್ಲ. ನಾವು ಮಾಡಿರೋದು, ನಾವು ಏನು ಮಾಡಬೇಕು, 16 to 8 ಬೆಳಗ್ಗೆ ಎದ್ದು ಒಂದು ಡಿಟಾಕ್ಸ್ ಡ್ರಿಂಕ್, ಅದಾದ ತಕ್ಷಣ ಹಾಫ್ ಆನ್ ಅವರ್ ಆದ ತಕ್ಷಣ ಟಿಫಿನ್, ಅದಾದಮೇಲೆ ಒಂದು ಲೈಟ್ ಹಂಗೆ ಟಿಫಿನ್ ತೊಗೊಂಡ್ರೆ ಹೆವಿ ಊಟ ತೊಗೋರಿ. ಮಧ್ಯಾಹ್ನ ಊಟ ತೊಗೊಂಡ್ರೆ ಸಂಜೆ ಮುಂದೆ 6 ಗಂಟೆಗೆ ನಿಮ್ಗೆ ಏನಾರು ಒಂದು ಸ್ವಲ್ಪ ತಿನ್ಬೇಕು ಅನ್ನಿಸ್ತಂದ್ರೆ ಲೈಟಾಗಿ ಏನಾರು ತಿಂದು 6 ಗಂಟೆ ನಂತರ ಏನೂ ತಿನ್ನೋಕೆ ಹೋಗ್ಬೇಡ್ರಿ. ಇದಿಷ್ಟ ನೀವು ಡೈಲಿ ಮಾಡ್ಕೊಂತನ ಬರ್ರಿ. ನಮ್ಮ ಸರ್ ಒಬ್ರು ನಮ್ಮ ಸ್ಕೂಲ್ನಾಗಿದ್ದಾಗ ನಮ್ದು ಒಬ್ರು ಸರ್ ಹೇಳ್ತಿದ್ರು, ಒಂದು ಏನೋ ಅದು, ಒಮ್ಮೆ ಉಂಡವ ಯೋಗಿ ಇಮ್ಮೆ ಉಂಡವ ಭೋಗಿ, 3 ಸಲ ಉಂಡವ ರೋಗಿ, 4 ಸಲ ಉಂಡವನನ್ನು ಎತ್ತಿಕೊಂಡು ಹೋಗಿ ಅಂತೇಳಿ ಒಂದು ನನಗೆ ಸರ್ ಹೇಳ್ತಿದ್ರು. ಸೊ ಅವಾಗ ಅದು ತಿಳಿತಿರ್ಲಿಲ್ಲ, ಸರ್ ಇದನ್ನ ಯಾಕೆ ಹೇಳ್ತಾರ, ಬಾಯ್ಪಟ್ ಮಾಡಿಸ್ಬಿಟ್ಟಿದ್ರು. ಇದನ್ನ ನಮಗೆ ಬಾಯ್ಪಟ್ ಮಾಡಿಬಿಟ್ಟು ಇದನ್ನ ಯಾಕೆ ಹೇಳ್ತಾರ, ಇದು ಯಾಕೆ ಬಾಯ್ಪಟ್ ಮಾಡಿಸ್ತಾರೆ ಸರ್ ಅಂತೇಳಿ ಅನಿಸ್ತಿತ್ತು. ಬಟ್ ಅದು ಈಗ ಏನು ನಮ್ದು ರಿಯಲ್ ಲೈಫ್ ಒಳಗೆ ಅದು ಎಷ್ಟು ಮಾತು ಖರೆ ಐತಿ. ಆ ಖರೇನು ಒಂದ್ಸತಿ ಉಂಡವ್ರ ಯೋಗಿಗಳಾಗಿರ್ತಾರ, 2 ಸತಿ ಉಂಡವ್ರು ಭೋಗಿಗಳಂದ್ರೆ ಆಸೆವಂತರಾಗಿರ್ತಾರ, 3 ಸಲ ಉಂಡವ ರೋಗಿ. ಖರೇನು 3 ಸತಿ ಉಂಡವ್ರಿಗೆಲ್ಲ ಏನಾರ ಒಂದು ಜಡ್ ಬರೋದೆ. ಮತ್ತು 4 ಸಲ ಉಂಡವ್ರ ನಂತರ ಎತ್ಕೊಂಡು ಹೋಗಿ ಶುಗರ್ BP ಈ ಥರ ಏನಾದರೂ ಒಂದು ಬಂದು ಎತ್ಕೊಂಡು ಹೋಗೋದೇ ಆಗ್ತೈತಿ. ಸೊ ಈಗಿನ ಕಾಲಮಾನದೊಳಗೆ ನಾವು ಎಷ್ಟು ಫುಡ್ ಬಗ್ಗೆ ನಾವು ಕಂಟ್ರೋಲ್ ಆಗಿರ್ತೀವಿ, ಎಷ್ಟು ಫುಡ್ ಬಗ್ಗೆ ನಾವು ಕಾನ್ಷಿಯಸ್ ಆಗಿರ್ತೀವಿ, ಅದೇ ಭಾಳ ಇಂಪಾರ್ಟೆಂಟ್ ಅಂತಲೇ ಹೇಳ್ತು. ಇವತ್ತಿನ ನನ್ನ ಈ ವೆಯ್ಟ್ ಲಾಸ್ ಒಳಗೆ ನಾನು ಮಾಡಿರುವಂಥ ಮಿಸ್ಟೇಕ್ಸನ್ನು ನಿಮ್ಗೆ ಹೇಳಿ ಇವತ್ತಿನ ನನ್ನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ನೋಡಕತ್ತಿರುವ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಬಾಯ್ ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋ ಮತ್ತೆ ಪೋಸ್ಟ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಥ್ಯಾಂಕ್ ಯು.